ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಒಡಿಶಾದ ಭುವನೇಶ್ವರದ ನಿರುಪಮಾ ದಾಸ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಜೀವನದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಜೀವಂತ ಉಪಸ್ಥಿತಿಯನ್ನು ನಾನು ಸದಾ ಅನುಭವಿಸುತ್ತೇನೆ. ಜೀವನದಲ್ಲಿ ಅನೇಕ ಜವಾಬ್ದಾರಿಗಳು, ಚಿಂತೆ ಮತ್ತು ಆತಂಕಗಳು ಎದುರಾದರೂ ಅವರ ದೈವಿಕ ರಕ್ಷಣೆಯಡಿಯಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತಿದೆ. 2025 ಡಿಸೆಂಬರ್ 1ರಿಂದ 10ರವರೆಗೆ ಗುಜರಾತ್ ಪ್ರವಾಸದಲ್ಲಿದ್ದ ಸಂದರ್ಭದಲ್ಲಿ ನನ್ನ ಸಹೋದರಿಯನ್ನು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಸಂಪೂರ್ಣ ಶರಣಾಗತಿಯಿಂದ ಅವರನ್ನು ದೈವಿಕ ಪಾದಕಮಲಗಳಲ್ಲಿ ಅರ್ಪಿಸಿ ನಾನು ಪ್ರಯಾಣ ಮುಂದುವರೆಸಿದೆ. ದೈವಿಕ ಕೃಪೆಯಿಂದ ನಾನು ಹೊರಟ ತಕ್ಷಣವೇ ಅವರ ಸ್ಥಿತಿ ಸ್ಥಿರಗೊಂಡಿತು. ಪ್ರಯಾಣದ ವೇಳೆ ವಾಹನದಲ್ಲಿದ್ದ ಕುಡಿಯುವ ನೀರಿನ ಬಾಟಲಿಗಳಲ್ಲಿ ಗುಳ್ಳೆಗಳು ರೂಪುಗೊಳ್ಳುವುದನ್ನು ನಾನು ಪದೇ ಪದೇ ಗಮನಿಸಿದೆ. ಅದು ನನ್ನೊಂದಿಗೆ ಶ್ರೀ ಪರಂಜ್ಯೋತಿಯ ಪವಿತ್ರ ಉಪಸ್ಥಿತಿಯ ಸ್ಪಷ್ಟ ಸಂಕೇತವಾಗಿತ್ತು. ಪ್ರವಾಸದ ಕೊನೆಯಲ್ಲಿ ಭುವನೇಶ್ವರಕ್ಕೆ ಹೋಗುವ ಇಂಡಿಗೋ ವಿಮಾನ ರದ್ದಾಗುವ ಸಾಧ್ಯತೆ ಬಗ್ಗೆ ಆತಂಕ ಎದುರಾಯಿತು. ಮತ್ತೊಮ್ಮೆ ಹಲವಾರು ನೀರಿನ ಬಾಟಲಿಗಳಲ್ಲಿ ಗುಳ್ಳೆಗಳು ಕಾಣಿಸಿಕೊಂಡವು. ಅದು ನನ್ನಲ್ಲಿ ಆಳವಾದ ಭರವಸೆಯನ್ನು ತುಂಬಿತು. ಪವಾಡ ಸದೃಶವಾಗಿ ರದ್ದಾಗಲಿದೆ ಎಂದು ನಿರೀಕ್ಷಿಸಿದ್ದ ವಿಮಾನವು ನಿಗದಿತ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸಿತು ಮತ್ತು ನಾವು ಸುರಕ್ಷಿತವಾಗಿ ಮನೆಗೆ ಮರಳಿದೆವು. ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ನಿರಂತರ ಕಾಳಜಿ, ಪ್ರೀತಿ ಮತ್ತು ಮಾರ್ಗದರ್ಶನ ನೀಡುತ್ತಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಸದಾ ಹೃತ್ಪೂರ್ವಕವಾಗಿ ಕೃತಜ್ಞಳಾಗಿದ್ದೇನೆ. ಸದಾ ಅವರ ದೈವಿಕ ಪಾದ ಕಮಲಗಳಲ್ಲಿರಲು ಬಯಸುತ್ತೇನೆ.